Hi students, today I will teach new topic, that is any work is valuable. Students, all of you open your textbook, page number 75. Reading part. Any work is valuable. Long ago there lived the wife of Girijan with her 3 sons and their wives, along with their children. Long ago, once upon a time, long ago, there lived the wife of Girijan, okay, with her sons and their wives along with the children. One day, the mother took the 3 of their fields and told them, okay, one day she will took the 3 sons, okay, and their fields. ಒಂದು ಫೀಲ್ಡಿಗೆ 3 ಮಕ್ಕಳನ್ನು ಕರೆದ್ಲು. ಅದಾದ್ಮೇಲೆ ಕರೆದ್ಬಿಟ್ಟು ಏನು ಹೇಳ್ತಾಳೆ? ಟೋಲ್ಡ್ ಟು ದೆಮ್, ಅವರಿಗೇನು ಹೇಳ್ತಾಳೆ? ಸನ್ಸ್, ದೀಸ್ ಲ್ಯಾಂಡ್ಸ್, house and property have come only from the hard work for your father. ನಿಮ್ಮ ತಂದೆಯ ಥರ ಯಾರು ಹಾರ್ಡ್ ವರ್ಕ್ ಮಾಡ್ತಾರೋ ಅವ್ರಿಗೆ ಮಾತ್ರ ಈ ಪ್ರಾಪರ್ಟಿ ಆಗಿರ್ಬೋದು, ಹೌಸ್ ಆಗಿರ್ಬೋದು, ಹಾಗೆಯೇ ಒಂದು ಲ್ಯಾಂಡ್ ಅವ್ರಿಗೆ ಮಾತ್ರ ಹೋಗುತ್ತೆ ಅಂತೇಳಿ ತನ್ನ ತಾಯಿ ಆ 3 ಜನ ಮಕ್ಕಳಿಗೆ ಹೇಳ್ತಾ ಇದ್ದಾಳೆ. ಫ್ರಮ್ ದ ಪ್ರೊಡ್ಯೂಸ್ ಆಫ್ ದ ಫೀಲ್ಡ್ ವಿ ಬಾಟ್ ಅ ಹರ್ಡ್ ಆಫ್ ಕ್ಯಾಟಲ್ ಆ್ಯಂಡ್ ದೆನ್ ಫ್ರಮ್ ದ ಹರ್ಡ್ ವಿ ಸೋಲ್ಡ್ ಮಿಲ್ಕ್. ಓಕೆ, ಆ ಹರ್ಡಿಂದ ಬಂದಿರತಕ್ಕಂತಹ ನಾವು ಫಸ್ಟ್ ಏನು ಮಾಡಬೇಕು? ವಿ ಬಾಟ್ ಅ ಹರ್ಡ್ ಆಫ್ ಕ್ಯಾಟಲ್. ವಾಟ್ಸ್ ದ ಮೀನಿಂಗ್ ಆಫ್ ಹರ್ಡ್ ಆಫ್ ಕ್ಯಾಟಲ್? ಎಸ್, ದನ ಕರುಗಳನ್ನು ನಾವು ಕೊಂಡ್ಕೊಳ್ಬೇಕು. ಕೊಂಡ್ಕೊಂಡಾದ್ಮೇಲೆ ನಾವೇನು ಮಾಡಬೇಕು? ಅದರಿಂದ ಬಂದಿರತಕ್ಕಂತಹ ಹರ್ಡ್ ಅಂತೇಳಿದ್ರೆ ಆ ಹಿಂಡುಗಳಿಂದ ಬಂದಿರತಕ್ಕಂತಹ ಮಿಲ್ಕ್, ಓಕೆ, ಆ ಮಿಲ್ಕನ್ನು ನಾವೇನು ಮಾಡಬೇಕು? ಸೋಲ್ಡ್ ಅಂತ ಹೇಳಿದ್ರೆ ಮಾರಾಟವನ್ನು ಮಾಡಬೇಕು. ಅದರಿಂದ ಬಂದಿರತಕ್ಕಂತಹ ದುಡ್ಡಿನಲ್ಲಿ ನಾವೇನು ಮಾಡಬೇಕು? ಆ್ಯಂಡ್ ಬಿಲ್ಡ್ ದ ಬಿಗ್ ಹೌಸ್ ಸೊ ದಟ್ ವಿ ಆಲ್ ಲಿವ್ ಹ್ಯಾಪಿ ಆ್ಯಂಡ್ ಕಂಫರ್ಟಬಲಿ ಹಿಯರ್. ಆ ಹಾಲಿನಿಂದ ಬಂದಿರತಕ್ಕಂತಹ ದುಡ್ಡಿನಿಂದ ನಾವು ದೊಡ್ಡ ಮನೆಯನ್ನು ಕಟ್ಸ್ಕೋಬೋದು. ಕಟ್ಸ್ಕೊಂಡು ನಾವೆಲ್ಲರೂ ಕೂಡ ಲಿವ್ ಹ್ಯಾಪಿಲಿ ಆ್ಯಂಡ್ ಕಂಫರ್ಟಬಲಿ ಹಿಯರ್, ಈ ಒಂದು ದೊಡ್ಡ ಮನೆಯಲ್ಲಿ ನಾವು ಸಂತೋಷವಾಗಿ ಇರ್ಬೋದು ಅಂತೇಳಿ ತನ್ನ ತಾಯಿ ಮಕ್ಕಳಿಗೆ ಹೇಳ್ತಾ ಇದ್ದಾಳೆ. ಹ್ಯಾವ್ ಯು ಅಂಡರ್ಸ್ಟುಡ್? Somu said, Mom, I remember I used to go to the fields with Dad as I loved the work very much. As he was the sons of the farmer, he was influenced by his father. ನೋಡಿ, ಆಲ್ರೆಡಿ ಏನು ಹೇಳ್ತಾನೆ ಸೋಮು, ಅದಕ್ಕೆ ರಿಪ್ಲೈ ಏನು ಮಾಡ್ತಾನೆ? ಮಾಮ್ ಐ ರಿಮೆಂಬರ್, ನನಗೆ ನೆನಪಿದೆ. ಐ ಯೂಸ್ ಟು ಗೋ ಟು ದ ಫೀಲ್ಡ್ಸ್, ನಾನು ಒಂದು ಆ ಫೀಲ್ಡಲ್ಲಿ ಹೋಗಿ ವರ್ಕನ್ನು ಮಾಡ್ತಾಯಿನಿ ವಿತ್ ದ ಡ್ಯಾಡ್. ಐ ಲವ್ಡ್ ವರ್ಕ್ ವೆರಿ ಮಚ್, ನನಗೆ ಈ ಒಂದು ಫೀಲ್ಡಲ್ಲಿ ಕೆಲಸ ಮಾಡಬೇಕು ಅನ್ನೋದು ನನಗೆ ತುಂಬ ಇಷ್ಟ, ತುಂಬ ಇಂಟ್ರೆಸ್ಟ್ ಇದೆ, ನಾನು ಮಾಡ್ತೀನಿ ಅಂಥೇಳಿ ಸೋಮು ತನ್ನ ತಾಯಿಗೆ ಹೇಳ್ತಾ ಇದ್ದಾನೆ. ಆ್ಯಸ್ ಹಿ ವಾಸ್ ದ ಸನ್ಸ್ ಆಫ್ ದ ಫಾರ್ಮರ್, ಅವನು ತಂದೆಗೆ ಫಾರ್ಮರ್ ಆಗಿ ಉಳಿತಾನೆ. ಹಿ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ಹೀಸ್ ಫಾದರ್, ಅವರ ತಂದೆ ಯಾವ ರೀತಿಯಾಗಿ ವರ್ಕನ್ನು ಮಾಡ್ತಾ ಇದ್ರಲ್ವ ಅದೇ ರೀತಿಯಾಗಿ ಸೋಮು ವರ್ಕನ್ನು ಮಾಡ್ತಾ ಹೋಗ್ತಾನೆ. ಓಕೆ, ದ ಅದರ್ 2 ಸನ್ಸ್ ರಾಮು ಆ್ಯಂಡ್ ಶ್ಯಾಮು ವೆಂಟ್ ಟು ಕಾಲೇಜಸ್. ಹೂ ವೆಂಟ್ ಟು ದ ಕಾಲೇಜಸ್? ರಾಮು ಆ್ಯಂಡ್ ಶ್ಯಾಮು. ಅಟೈನ್ಡ್ ಎಜುಕೇಷನ್ ಆ್ಯಂಡ್ ಹ್ಯಾವ್ ಬಿಕಮ್ ಸಕ್ಸಸ್ಫುಲ್ ಇನ್ ಲೈಫ್. ನೋಡಿ, ಅವರು ಒಂದು ಲೈಫಲ್ಲಿ ಯಶಸ್ಸನ್ನು ಕಂಡುಕೊಳ್ಳಿಕ್ಕೆ ಅವರು ಕಾಲೇಜಸ್ಗೆ ಹೋಗ್ತಾರೆ. ದೇರ್ ಮದರ್ ಆಲ್ಸೋ ಸೆಟ್, ಅವರ ತಾಯಿನೂ ಕೂಡ ಹೇಳ್ತಾರೆ ಆ 2 ಸನ್ಸ್ಗೆ, ಸನ್ಸ್, ಡು ಯು ನೋ ಯುವರ್ಸ್ ಫಾದರ್ಸ್ ಲಾಸ್ಟ್ ವಿಶ್ ವಾಸ್ ನಾಟ್ ಡಿವೈಡೆಡ್ ದ ಲ್ಯಾಂಡ್ ಆರ್ ಪ್ರಾಪರ್ಟಿ. ಆ ಎಲ್ಲ ಮಕ್ಕಳಿಗೂ ಹೇಳ್ತಾ ಇದ್ದಾಳೆ ತಾಯಿ, ಸನ್ಸ್, ಡು ಯು ನೋ, ನಿಮಗೆ ಗೊತ್ತಿದೆಯಾ? ಯುವರ್ಸ್ ಫಾದರ್ಸ್ ವಿಶ್, ಓಕೆ, ನಿಮ್ಮ ತಂದೆಯ ಒಂದು ಕೊನೆಯ ಆಸೆ ಏನಾಗಿತ್ತು? ವಾಸ್ ನಾಟ್ ಡಿವೈಡೆಡ್ ದ ಲ್ಯಾಂಡ್ ಆರ್ ಪ್ರಾಪರ್ಟಿ. ಓಕೆ, ಈ ಲ್ಯಾಂಡು ಮತ್ತು ಪ್ರಾಪರ್ಟಿ ಯಾವುದೂ ಕೂಡ ಡಿವೈಡ್ ಆಗಬಾರ್ದು ಅಂಥೇಳಿ ಅವರ ಒಂದು ಕೊನೆಯ ಆಶಯ ಆಗಿತ್ತು. ನಿಮಗೆ ಗೊತ್ತಿರಲಿ ಅಂಥೇಳಿ ತನ್ನ ತಾಯಿ ನೆನಪಿಸ್ತಾ ಇದ್ದಾಳೆ. ಓಕೆ, ದೇ ಇಮಿಡಿಯೇಟ್ಲಿ ರಿಪ್ಲೈಡ್, ವಿ ವಿಲ್ ನೆವರ್ ಕ್ವಾರಲ್ ಆ್ಯಂಡ್ ವಿಲ್ ನಾಟ್ ಡಿವೈಡ್ ದ ಲ್ಯಾಂಡ್ ಆ್ಯಂಡ್ ವಿ ವಿಲ್ ವರ್ಕ್ ಹಾರ್ಡ್ ಆ್ಯಂಡ್ ಟ್ರೈ ಟು ಕಲ್ಟಿವೇಟ್ ದ ಲ್ಯಾಂಡ್ ಆ್ಯಂಡ್ ಲೀವ್ ಇನ್ ಪೀಸ್. ನೋಡಿ, ಅದಕ್ಕೆ ರಿಪ್ಲೈ ಏನು ಹೇಳ್ತಾ ಇದ್ದಾರೆ? ಅವ್ರು ಇಮಿಡಿಯೇಟಾಗಿ ಹೇಳ್ತಾರೆ, ತಕ್ಷಣವೇ ಏನು ಹೇಳ್ತಾರೆ 3 ಜನ ಮಕ್ಕಳು? ವಿ ವಿಲ್ ನೆವರ್ ಕ್ವಾರಲ್, ನಾನು ಯಾವಾಗಲೂ ಕೂಡ ಜಗಳವನ್ನು ಮಾಡಲ್ಲ. ವಾಟ್ಸ್ ದ ಮೀನಿಂಗ್ ಆಫ್ ಕ್ವಾರಲ್? ಜಗಳವನ್ನು ಮಾಡೋಲ್ಲ. ಆ್ಯಂಡ್ ವಿ ವಿಲ್ ನಾಟ್ ಡಿವೈಡ್ ದ ಲ್ಯಾಂಡ್ ಆ್ಯಂಡ್ ವಿ ವಿಲ್
ಹಾರ್ಡ್ ವರ್ಕ್. ಓಕೆ, ನಾವು ಯಾವುದೇ ರೀತಿಯ ಯಾವುದೇ ಕಾರಣಕ್ಕೂ ನಾವು ಲ್ಯಾಂಡನ್ನು ಡಿವೈಡ್ ಮಾಡಲ್ಲ. ವಿ ವಿಲ್ ವರ್ಕ್ ಹಾರ್ಡ್. ನಾವು ಕೆಲಸವನ್ನು ಕಷ್ಟಪಟ್ಟು ಕೆಲಸವನ್ನು ಮಾಡ್ತೀವಿ. ಆ್ಯಂಡ್ ಟ್ರೈ ಟು ಕಲ್ಟಿವೇಟ್ ದ ಲ್ಯಾಂಡ್ ಆ್ಯಂಡ್ ಲೀವ್ ಇನ್ ಪೀಸ್. ನಾವು ಈ ಒಂದು ಲ್ಯಾಂಡಲ್ಲಿ ಕಲ್ಟಿವೇಟನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಸಾಗುವಳಿಯನ್ನು ಮಾಡ್ತೀವಿ. ಓಕೆನಾ. ಆ್ಯಂಡ್ ಲ್ಯಾಂಡ್ ಲೀವ್ ಇನ್ ಪೀಸ್, ಒಂದು ನಾವು ಶಾಂತಿಯುತವಾಗಿ ಬಾಳ್ತೀವಿ ಅಂಥೇಳಿ ಇಮಿಡಿಯೇಟಾಗಿ ತನ್ನ ತಾಯಿಗೆ ಆನ್ಸರ್ಸ್ ಮಾಡ್ತಾರೆ. ಅದಾದ ನಂತರ ಸೋಮೂಸ್ ವೈಫ್ ಫೆಲ್ಟ್ ಹರ್ ಹಸ್ಬೆಂಡ್. ಓಕೆ, ಅವಳ ಹಸ್ಬೆಂಡ್ ಸೋಮೂಸ್ ವೈಫ್ ಇದ್ಲಲ್ವ, ಅವಳ ಒಂದು ಹಸ್ಬೆಂಡ್ ಮೇಲೆ ತುಂಬ ಬೇಜಾರಾಗ್ತಾಳೆ. ವಾಸ್ ವರ್ಕಿಂಗ್ ಹಾರ್ಡರ್ ದ್ಯಾನ್ ದ ಅದರ್ 2 ಬ್ರದರ್ಸ್. ಓಕೆ, ಆ ಇಬ್ಬರು 2 ಬ್ರದರ್ಸ್ ಇದ್ದಾರಲ್ವ, ಓಕೆ, ರಾಮು ಮತ್ತು ಶ್ಯಾಮು, ಅವರಿಬ್ಬರಿಗಿಂತಲೂ ಇವರು ತುಂಬ ಹಾರ್ಡ್ ವರ್ಕ್ ಮಾಡೋದನ್ನು ನೋಡಿಬಿಟ್ಟು ತುಂಬ ಬೇಜಾರಾಗ್ತಾಳೆ. ಆ್ಯಂಡ್ ದೇ ವರ್ ಎಂಜಾಯಿಂಗ್ ಲೈಫ್. ಅವರು ಎಂಜಾಯಿಂಗ್ ಲೈಫನ್ನು ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಕೆಲಸವನ್ನು ಮಾಡ್ತಿರ್ತಕ್ಕಂಥವ್ರು ಯಾರು ಸೋಮು ಅಲ್ವಾ. ಆ ಸೋಮು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾನೆ, ಆದರೆ ಅವರು ಎಂಜಾಯಿಂಗ್ ಲೈಫ್ ಮಾಡ್ತಾ ಇದ್ದಾರೆ ಅಂತೇಳಿ ತನ್ನ ಹೆಂಡತಿಗೆ ತುಂಬ ಬೇಜಾರಾಗುತ್ತೆ. ಸೊ ಟೋಲ್ಡ್ ಟು ಹರ್ ಹಸ್ಬೆಂಡ್ ದಟ್ ಹೀಸ್ ಬ್ರದರ್ಸ್ ಆರ್ ಚೀಟಿಂಗ್ ಹಿಮ್. ಆ ಇಬ್ಬರು ಬ್ರದರ್ಸ್ ನಿನಗೆ ಮೋಸ ಮಾಡ್ತಾ ಇದ್ದಾರೆ. ಶಿ ಫೋರ್ಸ್ ಹಿಮ್ ಟು ಗೋ ಟು ಆ್ಯಂಡ್ ಬ್ರಿಂಗ್ ಶೇರ್ ಆಫ್ ದಿಸ್ ಪ್ರಾಪರ್ಟಿ. ಅವನಿಗೆ ತುಂಬ ಫೋರ್ಸ್ ಮಾಡ್ತಾ ಇರ್ತಾಳೆ, ನೀನು ಹೋಗಿ ಕೇಳು, ಪ್ರಾಪರ್ಟಿಯನ್ನು ಶೇರ್ ಮಾಡಲಿಕ್ಕೆ ಕೇಳು. ಈಗ ಒಂದು ಮನೆ ಅಂತ ಇದ್ದವಾಗ ಅಣ್ಣ ತಮ್ಮಂದಿರಿದ್ದಾಗ ಪ್ರಾಪರ್ಟಿ ಇರುತ್ತೆ ಮನೆಯಲ್ಲಿ, ಆ ಪ್ರಾಪರ್ಟಿ ಡಿವೈಡ್ ಮಾಡ್ಕೊಳ್ಳೋದೇ ಇವಾಗಿತ್ತಿನ ಕಾಲದ ಕೆಲಸ ಆಗಿದೆ ಅಲ್ವಾ. ಹಾಗೆಯೇ ಇಲ್ಲೂ ಕೂಡ ಸೋಮುವಿನ ಹೆಂಡತಿ ತನ್ನ ಗಂಡನಿಗೆ ತುಂಬ ಒತ್ತಾಯ ಮಾಡ್ತಿದ್ದಾಳೆ, ನೀನು ಹೋಗಿ ಕೇಳು ಪ್ರಾಪರ್ಟಿನ ಡಿವೈಡ್ ಮಾಡ್ಕೊಳ್ಳಿಕ್ಕೆ, ಶೇರ್ ದ ಪ್ರಾಪರ್ಟಿ. ಓಕೆ, ಶೇರ್ ಆಫೀಸ್ ಪ್ರಾಪರ್ಟಿ, ನಮ್ಮ ಈ ಪ್ರಾಪರ್ಟಿ ನಮಗೆ ಶೇರ್ ಆಗಿ ಬರಲಿ, ನಾವು ಕೂಡ ಅವ್ರ ಥರನೇ ಎಂಜಾಯ್ ಲೈಫ್ ಮಾಡೋಣ ಅಂತೇಳಿ ಅವಳಿಗೆ ಅನಿಸ್ಬಿಡತ್ತೆ. He goes to his mother and his brothers and asks them to give his share of property. ಓಕೆ, ಅವನು ತನ್ನ ಹೆಂಡತಿಯ ಒತ್ತಾಯದ ಮೇರೆಗೆ ತನ್ನ ಅಮ್ಮನ ಹತ್ರ ಹೋಗಿರ್ತಾನೆ, ತನ್ನ ಬ್ರದರ್ಸ್ ಹತ್ರನೂ ಕೂಡ ಹೋಗ್ತಾನೆ. ಹೋಗಿ ಏನಂತ ಕೇಳ್ತಾನೆ, ಗಿವ್ ಹಿಸ್ ಶೇರ್ ಆಫ್ ಪ್ರಾಪರ್ಟಿ, ನನ್ನ ಪ್ರಾಪರ್ಟಿನ ನನಗೆ ಶೇರ್ ಮಾಡಿ ಅಂಥೇಳಿ ಕೇಳ್ತಾನೆ. ದೇ ರೀಡ್ಲಿ ಅಗ್ರಿ ಟು ಇಟ್. ತಕ್ಷಣಕ್ಕೆ ಅವರು ಒಪ್ಕೊಂಡ್ಬಿಡ್ತಾರೆ. ದೇರ್ ಮದರ್ ಸೆಡ್, ಸನ್ಸ್, ಜಸ್ಟ್ ಬಿಫೋರ್ ಪ್ರಾಪರ್ಟಿ ಈಸ್ ಡಿವೈಡೆಡ್ ಇಟ್ ಈಸ್ ಅ ಕಸ್ಟಮ್ಸ್ ದಟ್ ಆಲ್ ಆಫ್ ಅಸ್ ಶುಡ್ ಗೋ ಟು ದ ಜಗನ್ನಾಥ್ ಟೆಂಪಲ್. ನೋಡಿ, ನಮ್ಮ ಒಂದು ಪದ್ಧತಿ ಇದೆ ಏನಂತೇಳಿ, ನಾವು ಪ್ರಾಪರ್ಟಿನ ಡಿವೈಡ್ ಮಾಡ್ಕೊಬೇಕು ಅಂತೇಳಿ ಅದಕ್ಕೂ ಮುಂಚೆ ನಾವು ಎಲ್ಲಿಗೆ ಹೋಗಬೇಕು, ಜಗನ್ನಾಥ ಟೆಂಪಲ್ಲಿಗೆ ಹೋಗಬೇಕು. ಓಕೆ, ವೇರ್ ಈಸ್ ಇಟ್ ಇನ್ ಜಗನ್ನಾಥ ಟೆಂಪಲ್? ಎಸ್, ಇಟ್ ಈಸ್ ಇನ್ ಪೂರಿ. ಸೊ ಆಲ್ ದ ಸನ್ಸ್, ದೇ ವ್ಯೂಸ್ ಆ್ಯಂಡ್ ಚಿಲ್ಡ್ರನ್ಸ್ ಅಲಾಂಗ್ ವಿತ್ ದೇರ್ ಮದರ್ಸ್ ಗೋ ಟು ದ ಟೆಂಪಲ್. ಎಲ್ಲ ತನ್ನ ತಾಯಿಯೊಂದಿಗೆ, ತನ್ನ ಹೆಂಡತಿರೊಂದಿಗೆ ಮತ್ತು ಮಕ್ಕಳೊಂದಿಗೆ ಎಲ್ಲಿಗೆ ಹೋಗ್ತಾರೆ? ವೇರ್ ದೇ ವರ್ ವ್ಯಾಂಟ್? ಎಸ್, ಜಗನ್ನಾಥ್ ಟೆಂಪಲ್. ವೇರ್ ಈಸ್ ಇಟ್ ಇನ್ Puri. Okay, after having offered prayers, their mother tells her sons. ಓಕೆ, ಅದಾದ ಮೇಲೆ ಪ್ರೇಯರನ್ನು ಕೂಡ ಮಾಡ್ಕೊಳ್ತಾರೆ. ಐ ಆಮ್ ಟೈರ್ಡ್ ಆ್ಯಂಡ್ ಹ್ಯಾಂಗ್ರಿ, ಗೋ ಆ್ಯಂಡ್ ಫೆಚ್ ಸಮ್ ಫುಡ್. ಓಕೆ, ತುಂಬ ಟಯರ್ಡ್ ಆಗಿದೆ, ತುಂಬ ಹಸಿವಾಗಿದೆ. ಹಂಗ್ರಿ ಮೀನ್ಸ್ ವಾಟ್ ಡಿಯರ್? ಹಸಿವು. ಹ್ಯಾಂಗ್ರಿ ಮೀನ್ಸ್ ಸಿಟ್ಟು. ಓಕೆ, ಹಿಯರ್ ಈಸ್ ದ ಟಯರ್ಡ್ ಆಫ್ ದ ಟಯರ್ಡ್, ತುಂಬ ಸುಸ್ತಾಗಿರ್ತಾರೆ ಜರ್ನಿ ಮಾಡಿ. ಆ್ಯಂಡ್ ಆಲ್ಸೋ ದೇ ವರ್ ಹಂಗ್ರಿ. ಗೋ ಆ್ಯಂಡ್ ಫೆಚ್ ಸಮ್ ಫುಡ್. ವಾಟ್ಸ್ ದ ಮೀನಿಂಗ್ ಆಫ್ ಫೆಚ್? ಎಸ್, ಇಟ್ ಮೀನ್ಸ್ ಗೆಟ್ ಮೀ, ಬ್ರಿಂಗ್. ಓಕೆ, ಆ ಒಂದು ಆಹಾರವನ್ನು ತಗೊಂಬರಲಿಕ್ಕೆ ಹೋಗ್ತಾರೆ. ದ ಸನ್ಸ್ ಆಸ್ಕ್ ಫಾರ್ ದ ಬ್ಯಾಗ್ ಆಫ್ ಮನಿ. ಓಕೆ, ಅವರ ಒಂದು ಮಗ ಇರ್ತಾನಲ್ವಾ, ಬ್ಯಾಗ್ ಆಫ್ ಮನಿಯನ್ನು ಕೂಡ ಕೇಳ್ತಾನೆ. ಶಿ ಸರ್ಚ್ಡ್ ಫಾರ್ ಹಿಟ್ ಆ್ಯಂಡ್ ದೆನ್ ಫೈಂಡ್ಸ್ ದಟ್ ಶಿ ಹ್ಯಾಸ್ ಫಾರ್ಗಾಟನ್ ಎಟ್ ಹೋಮ್. ಆ ಒಂದು ಬ್ಯಾಗಲ್ಲಿ ಅಮೌಂಟನ್ನು ಕೇಳ್ತಾನಲ್ವಾ, ಆಹಾರವನ್ನು ತರಲಿಕ್ಕೆ. ಅವಳು ಹುಡುಕ್ತಾಳೆ, ಆ ದುಡ್ಡನ್ನು ಆ ಬ್ಯಾಗ್ ಒಳಗಡೆ ಹುಡುಕ್ತಾಳೆ. ಬಟ್ ಆದರೂ ಆ ಬ್ಯಾಗ್ ಒಳಗಡೆ ಇರೋದಿಲ್ಲ. ಶಿ ಹ್ಯಾಸ್ ಫಾರ್ಗಾಟನ್ ಎಟ್ ಹೋಮ್. ಅವಳು ಆ ಮನೆಯಲ್ಲಿಯೇ ಬಿಟ್ಟು ಬಂದಿರ್ತಾಳೆ. ಶಿ ಹ್ಯಾಸ್ ಫಾರ್ಗಾಟನ್, ಮರ್ತು ಹೋಗಿರ್ತಾಳೆ. ಓಕೆ, ಶಿ ಟೆಲ್ಸ್ ಹಿಸ್ ಸನ್ಸ್ ಟೇಕ್ ದೇರ್ ಆಫ್ ವೈಫ್ಸ್ ಆ್ಯಂಡ್ ಆಸ್ ದೆಮ್ ಟು ಅರ್ನ್ ಮನಿ. ಓಕೆ, ಆ ತಾಯಿ ಮರ್ತು ಬಂದಿರ್ತಾಳಲ್ವ, ಅದಕ್ಕೆ ಅವ್ರ ಮಕ್ಕಳಿಗೆ ಹೇಳ್ತಾಳೆ. ಓಕೆ, ಶಿ ಟೆಲ್ಸ್ ಹಿಸ್ ಸನ್ಸ್ ದಟ್ ಶಿ ವಿಲ್ ಟೇಕ್ ಕೇರ್ ಆಫ್ ದೇರ್ ವೈಫ್ಸ್ ಆ್ಯಂಡ್ ಆಸ್ ದೆಮ್ ಟು ಅರ್ನ್ ಮನಿ. ಓಕೆ, ನಿಮ್ಮ ಹೆಂಡತಿಯರು
ಹುಷಾರು ಅಂಥೇಳಿ ಹೇಳ್ತಾಳೆ. ಶಿ ಟೆಲ್ಸ್ ದೆಮ್ ದಟ್ ಇಫ್ ದೇ ಡೋಂಟ್ ಅರ್ನ್ ಮನಿ, ಓಕೆ, ಅವಳಿಗೆ ಮತ್ತೂ ಏನು ಹೇಳ್ತಾಳೆ, ಯಾರೂ ಕೂಡ ಮನಿಯನ್ನು ಅರ್ನ್ ಮಾಡಿಲ್ಲ. ದೇ ಕ್ಯಾನ್ ನೀದರ್ ಗೋ ಹೋಮ್ ಆರ್ ದೇ ಕ್ಯಾನ್ ಸ್ಟೇ ಹಿಯರ್. ನಾವು ಮನೆಗೆ ಹೋಗ್ಬೇಕಾ ಅಥವಾ ಇಲ್ಲೇ ಇರಬೇಕಾ? ದೇ ವುಡ್ ಹ್ಯಾವ್ ಟು ಸ್ಟಾವ್ ಟು ಡೆತ್. ಓಕೆ, ನಾವಿಲ್ಲೇ ಕೂಡ ಜೀವವನ್ನು ಬಿಡಬೇಕಾಗತ್ತೆ. ಅದು ಇಲ್ಲ ಇದು ಇಲ್ಲ ಆಗತ್ತೆ. ಬಿಕಾಸ್ ಶಿ ಫಾರ್ಗಾಟನ್ ಮನಿನೋ, ಸೊ ದಟ್ಸ್ ವೈ. ಈಚ್ ಸನ್ಸ್ ಗೋ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್. ಬಿಕಾಸ್ ಅವಳು ತನ್ನ ಮನೆಯಲ್ಲಿಯೇ ಹಣವನ್ನು ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾಳಲ್ವ. ನಾವು ಇವಾಗ ನೀವೇನು ಮಾಡಬೇಕು, ಅರ್ನ್ ಮಾಡಬೇಕು, ಮನಿಯನ್ನು ಅರ್ನ್ ಮಾಡಬೇಕು, ಸಂಪಾದಿಸ್ಬೇಕು. ಆಗಿದ್ರೆ ಮಾತ್ರ ನಾವು ಮನೆಗೆ ಹೋಗ್ಲಿಕ್ಕಾಗತ್ತೆ, ಇಲ್ಲಾಂದರೆ ಇಲ್ಲೇ ಇರಬೇಕಾಗತ್ತೆ ಅಂತೇಳಿ ತನ್ನ ತಾಯಿ ಹೇಳಿದ್ದಕ್ಕೆ ಎಲ್ಲರೂ ಏನು ಮಾಡ್ತಾರೆ, ಈಚ್ ಸನ್ ಗೋಸ್ ಟು ಡಿಫ್ರೆಂಟ್ ಡೈರೆಕ್ಷನ್, ಬೇರೆ ಬೇರೆ ದಿಕ್ಕುಗಳಿಗೆ ಹೋಗ್ತಾರೆ. ಸೋಮು ಮೀಟ್ಸ್ ಅ ಗ್ರೂಪ್ ಆಫ್ ಪೀಪಲ್ ವೈಲಿಂಗ್ ದೇರ್ ಸೀಡ್ಸ್ ಆರ್ ನಾಟ್ ಗ್ರೋವಿಂಗ್ ವೆಲ್. ಓಕೆ, ಸೋಮು ಏನು ಮಾಡ್ತಾನೆ, ಡಿಫ್ರೆಂಟ್ ಡೈರೆಕ್ಷನ್ಸಿಗೆ ಹೋಗಿರ್ತಾನಲ್ವ. ಸೋಮು ಮೀಟ್ಸ್ ಅ ಗ್ರೂಪ್ ಆಫ್ ಪೀಪಲನ್ನು ಮೀಟ್ ಮಾಡ್ತಾನೆ. ಓಕೆ, ವೈಲಿಂಗ್ ದೇರ್ ಸೀಡ್ಸ್ ಆರ್ ನಾಟ್ ಗ್ರೋವಿಂಗ್ ವೆಲ್. ಓಕೆ, ಆ ಒಂದು ಸೀಡ್ಸ್ ತುಂಬ ಚೆನ್ನಾಗಿ ಬೆಳೆಯಲ್ಲ ಅಂಥೇಳಿ ಹೇಳೋದನ್ನು ಹೇಳ್ಕೊಡ್ಕೊಂಡು ಆ ಗ್ರೂಪ್ ಆಫ್ ಪೀಪಲ್ ಹತ್ರ ಹೋಗ್ತಾನೆ. ಸೋಮು ಬೀಯಿಂಗ್ ಅ ವೆರಿ ಗುಡ್ ಫಾರ್ಮರ್, ಈ ಈಸ್ ಅ ವೆರಿ ಗುಡ್ ಫಾರ್ಮರ್, ಆಸ್ಕ್ ದೆಮ್ ಟು take cow dung along with earth and mix it well and put the seeds in this bowl and they would have a nice harvest. Okay, Somu is a very good farmer, no, so that's why guidance to the people. ನೀವೇನು ಮಾಡಬೇಕು ಗೊತ್ತಾ, bring a very good farmer, ask them to take cow dung. what's the meaning of cow dung? yes, ಆ ಒಂದು ದನದ ಸಗಣಿಯನ್ನು ನೀವೇನು ಮಾಡಬೇಕು, ಮಿಕ್ಸಿ ಅರ್ತ್ ಟು ಮಿಕ್ಸ್, ಆ ಒಂದು ಭೂಮಿಗೆ ಮಿಕ್ಸ್ ಮಾಡಬೇಕು. ಇಟ್ ವೆಲ್ ಆ್ಯಂಡ್ ಪುಟ್ ದ ಸೀಡ್ಸ್ ಇನ್ ದಿಸ್ ಬಾಲ್. ಓಕೆ, ಆ ಸೀಡ್ಸ್ ಚೆನ್ನಾಗಿ ಬೆಳೆಯಲ್ಲ ಅನ್ನೋದೇ ಒಂದು ಸಮಸ್ಯೆ ಆಗಿರುತ್ತೆ ಆ ಜನಗಳಿಗೆ ಒಂದು ವಿಷಯವನ್ನು ಮುಟ್ಟಿಸ್ತಾ ಇದ್ದಾನೆ. ನೀವು ಆ ಕೌವಿನ ಡಂಗನ್ನು ತೊಗೊಂಡು ಬಂದುಬಿಟ್ಟು ಆ ಭೂಮಿಗೆ ಮಿಕ್ಸ್ ಮಾಡಿ, ಆ ಸೀಡ್ಸ್ ತುಂಬ ಚೆನ್ನಾಗಿ ಬೆಳೀತವೆ ಅಂಥೇಳಿ ಹೇಳ್ತಾ ಇದ್ದಾನೆ. ಓಕೆ, ಅದರಿಂದ ನೀವು ಒಳ್ಳೆಯ ಒಂದು ಹಾರ್ವೆಸ್ಟನ್ನು ಕೂಡ ಮಾಡ್ಬೋದು, ಒಳ್ಳೆಯ ಸಾಗುವಳಿಯನ್ನು ಮಾಡ್ಬೋದು, ಒಳ್ಳೆಯ ಕೊಯ್ಲನ್ನು ಕೂಡ ಮಾಡ್ಬೋದು ಅಂಥೇಳಿ ಆ ಜನಗಳಿಗೆ ಗೈಡೆನ್ಸನ್ನು ಕೊಡ್ತಾ ಇದ್ದಾನೆ. ಹೂ ಗೈಡ್ ಟು ದ ಪೀಪಲ್? ಎಸ್, ಸೋಮು. ಹೂ ಈಸ್ ದ ವೆರಿ ಗುಡ್ ಫಾರ್ಮರ್? ಸೋಮು. ದ ಮ್ಯಾನ್ ಗಿವ್ ಸೋಮು ಅ 500 ಗೋಲ್ಡ್ ಕಾಯಿನ್ಸ್. ಓಕೆ, ಅಲ್ಲಿರ್ತಕ್ಕಂತಹ ಮ್ಯಾನ್ಸ್ ಎಲ್ಲ ಆ ಸೋಮುಗೆ 500 ಗೋಲ್ಡ್ ಕಾಯಿನ್ಸನ್ನು ಕೊಡ್ತಾರೆ. ದ ಮ್ಯಾನ್ ಗಿವ್ಸ್ ಸೋಮು ಅ 500 ಗೋಲ್ಡ್ ಕಾಯಿನ್ಸ್. ದೆನ್ ಹಿ ರಿಟರ್ನ್ ಟು ಹಿಸ್ ಮದರ್ ಆ್ಯಂಡ್ ಗಿವ್ಸ್ ಇಟ್ ಟು ಹರ್. ಓಕೆ, ಅದಾದ ಮೇಲೆ ತನ್ನ ತಾಯಿ ಹತ್ರ ತೊಗೊಂಡು ಬಂದು ಅವನು ಕೊಡ್ತಾನೆ. ಹ್ಯಾವ್ ಯು ಅಂಡರ್ಸ್ಟುಡ್? Yes. Students, now I will stop this lesson. Remaining part I will continue in the next class. Hope you all understood, students. Thank you.